ಪಾರೋ, ನಿಂಗೆ ಗೊತ್ತೈತೆ ನಾನು ಚಿಕ್ಕ ವಯಸ್ಸಿಂದ ನಿನ್ನ ಪಿರುತಿ ಮಾಡ್ತೀನಿ. ಅರೆ ನಂಗೆ ಯಾಕೋ ನಿಂಗೆ ಹೇಳಕ್ಕಾಗ್ಲಿಲ್ಲ. ಆದ್ರೆ ಇವತ್ತು ನಮ್ಮ ಮದುವೆ ಆಗದೆ, ಈಗ ಹೇಳ್ತೀನಿ, ಐ ಲವ್ಸ್ ಯು. 4 ತಂಗಿಯರ ಮುದ್ದಿನ ಅಣ್ಣ, ಒಬ್ಬಳೆ ಹೆಂಡತಿಯ ಮುದ್ದಿನ ಗಂಡ. ಒಬ್ಬಳೆ ಹೆಂಡತಿ. ಸೊ ಹಿಂಗಿರುವಾಗ ನಿಮ್ದು ಅಣ್ಣನ್ ಏನ್ ಜವಾಬ್ದಾರಿ ಇದೆಲ್ಲ ಅದೆಲ್ಲವನ್ನು ಮಾಡ್ತಾ ಇದ್ದೀರಾ. ಬಟ್ ಒಂದು ನೀವ್ ಎಲ್ಲಿ ಹಿಂಜೆ ಆಗ್ತಾ ಇದ್ದೀರಾ ಅಂತಂದ್ರೆ, ಪಾಪ ಹೆಂಡತಿ ಜೊತೆ ರೊಮ್ಯಾನ್ಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಪಾಪ ಅವರು ಒಂದಿಷ್ಟು ಸಲ ಟ್ರೈ ಮಾಡ್ತಾರೆ, ನೀವು ಶೈ ನೇಚರ್ ಇರ್ತೀರಾ. ಸೊ ಅದೆಲ್ಲ ಹೆಂಗ್ ವರ್ಕೌಟ್ ಆಗ್ತಾ ಇದೆ ಸೀರಿಯಲ್? ಅದೊಂದು ಕಾಮಿಡಿ ಎಲಿಮೆಂಟ್ ತರನೇ ಅದು ಅನ್ಸುತ್ತೆ. ನಿಮ್ಮಿಬ್ರದ್ದು ಒಂದು ಫೇರ್ ನಾವು ನೋಡ್ತಾ ಇದ್ದೀವಿ. ಕ್ಯೂಟ್ ರೊಮ್ಯಾಂಟಿಕ್ ಕಪಲ್ ಅಂತ ಚಿಕ್ಕ ಚಿಕ್ಕ ಮೈನ್ಯೂಟ್ ಥಿಂಗ್ಸ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅಂದ್ರೆ ಕ್ಯಾರೆಕ್ಟರ್, ಶಿವಣ್ಣನ ಕ್ಯಾರೆಕ್ಟರ್ ಇರೋದೇ ಹಾಗೆ. ಹೌದು, ಅವನು ಮುಂಚೆಯಿಂದನೂ ಹೇಗೆ ಅಂದ್ರೆ ಒನ್ ಸೈಡ್ ಲವ್ ಇದ್ದಾಗ್ಲೇ ಅದೊಂಥರ ನಾಚಿಕೆ, ಅವನಿಗೆ ಮಾತಾಡಕ್ಕೆ ಕಷ್ಟ, ಅವನು ಪ್ರಪೋಸ್ ಮಾಡೋದಕ್ಕೆ ಕಷ್ಟಪಟ್ಟವನು, ಹೇಳದೇ ಇಲ್ಲ ಕೊನೆವರೆಗೂ ಹೇಳಕ್ಕೆ ಆಗಲ್ಲ ಅವನಿಗೆ. ಆಮೇಲೆ ಇವಳೇ ಇಷ್ಟಪಡಕ್ ಶುರು ಮಾಡಿದ್ಮೇಲೂ ಅರ್ಥ ಆಗಲ್ಲ, ಅವನ್ನ ಬಡ್ದು ಒಪ್ಸ್ಬೇಕಾಗಿತ್ತು. ಸೊ ಹೀಗಿದ್ದವನು ಒಂದೇ ಸತಿ ಮದುವೆ ಆದ ತಕ್ಷಣ ಹಾರ್ ಬೀಳಕ್ಕಾಗಲ್ಲ. ಅಂದ್ರೆ ಒಂದೇ ಸತಿಗೆ ತುಂಬಾ ಅಗ್ರೆಸಿವ್ ಆಗಿ ಯಾವ್ದನ್ನು ತಗೋಬೇಕಾಗಲ್ಲ. ಆ ಎಮೋಷನ್ಸ್ ನ ಮೆಲ್ಲೆ ಬಿಲ್ಡ್ ಮಾಡ್ಬೇಕು, ಸ್ಟೆಪ್ ಬೈ ಸ್ಟೆಪ್ ಬಿಲ್ಡ್ ಮಾಡ್ಬೇಕಾಗುತ್ತೆ. ಅದು ಕ್ಯಾರೆಕ್ಟರೈಸೇಷನ್ ಇರೋದು. ಅಂಡ್ ಅದನ್ನ ನಾವು ಎಂಜಾಯ್ ಮಾಡ್ತಾ ಇದೀವಿ ಆಕ್ಚುಲಿ. ಅಂದ್ರೆ ಎಲ್ಲೂ ಬಿಟ್ಕೊಟ್ಟಿಲ್ಲ. ಅಂದ್ರೆ ಏನೇ ಮಧ್ಯದಲ್ಲಿ ಏನೇ ಕತೆ ಏನೇ ವೇರಿಯೇಷನ್ಸ್ ಆದ್ರೂ ನಾವು ನಮ್ಮ ಪಾತ್ರದಲ್ಲೇ ಅದ್ರೊಳಗೇನೆ ಈಚ್ತಾನೆ ಲವ್ ಸ್ಟೋರಿ ಕೂಡ ತುಂಬಾ ಸ್ಲೋ ಬಿಲ್ಡ್ ಆಗ್ತಾ ಇದೆ. ಸ್ಲೋ ಅಂಡ್ ಸ್ಟ್ರಾಂಗ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಬಿಲ್ಡ್ ಆಗ್ತಾ ಇದೆ. ಪ್ರತಿಯೊಂದು ಸಣ್ಣ ಸಣ್ಣ ವಿಷಯ ಅವನು ಪ್ರೊಸೀಡ್ ಮಾಡ್ಬೇಕು ಅಂದ್ರೆ ಅದು ಸ್ಲೋ ಆಗಿ ಬಿಲ್ಡ್ ಆಗ್ತಾ ಇದೆ. ಅಂಡ್ ಅದು ಜನ ಎಂಜಾಯ್ ಮಾಡ್ತಾ ಇದ್ದಾರೆ. ಶೈ ಇರೋ ಗಂಡನ ಜೊತೆಗೆ ರೊಮ್ಯಾಂಟಿಕ್ ಆಗಿ ನೀವು ಬಿಹೇವ್ ಮಾಡ್ಬೇಕು, ಅವ್ರನ್ನ ರೊಮ್ಯಾಂಟಿಕ್ ಆಗಿ ಪರಿವರ್ತನೆ ಮಾಡ್ಬೇಕು ಅಂದ್ರೆ ಏನೇನೆಲ್ಲ ಕಷ್ಟ ಪಡ್ಬೇಕಾಗತ್ತೆ ಪಾರು ಅಂತ. ಚೆನ್ನಾಗಿರುತ್ತೆ, ಒಂಥರ ಮಜಾ ಮಾಡ್ತೇನೆ ನಾನು. ಆಸ್ ಎ ಪಾರು ಕ್ಯಾರೆಕ್ಟರ್ ಏನೇನ್ ಕಷ್ಟ ಆಗ್ತಾ ಇದೆ ಅವ್ರನ್ನ ನಿಮ್ ತರ ಕರ್ಕೊಂಡ್ ಬರೋದಕ್ಕೆ ಅಂತಂದ್ರೆ, ಆ ಲೈನಿಗೆ ಕರ್ಕೊಂಡ್ ಬರೋದಕ್ಕೆ ಅಂದ್ರೆ? ಇಲ್ಲ, ಕಷ್ಟ ಆಗ್ತಿತ್ತು ಈಗಿಲ್ಲ. ಯಾಕಂದ್ರೆ ಈಗ ಒಂದು ಡಿಸಿಷನ್ ಬಂದಿರೋದ್ರಿಂದ ಕಷ್ಟ ಏನಿಲ್ಲ. ಅಂದ್ರೆ ಇಬ್ರು ಒಂದೇ ಮಾತ್ ಮೇಲೆ ಒಂದೇ ಡಿಸಿಷನ್ ಮೇಲೆ ನಿಂತಿದೀವಿ. ಈಗ ಸದ್ಯಕ್ಕೆ ತಂಗಿರ್ ಮದ್ವೆ, ಅವ್ರ ಜವಾಬ್ದಾರಿನ ಕಂಪ್ಲೀಟ್ ಮಾಡ್ಬೇಕು, ಆಮೇಲೆ ಮುಂದಿಂದೆಲ್ಲ ಅಂತ. ಇವಾಗ ಸದ್ಯಕ್ಕೆ ನಾನು ಅಷ್ಟು ಕಷ್ಟ ಬೀಳ್ತಾ ಇಲ್ಲ. ಬಟ್ ಇದಕ್ಕೂ ಮುಂಚೆ ನನ್ನ ಪ್ರೀತಿನ ಅರ್ಥ ಮಾಡ್ಸೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಿ. ಯಾಕಂದ್ರೆ ಏನ್ ಕೆಮ್ಮಿದ್ರೆ ಅರ್ಥ ಆಗೋ ಹುಡುಗರುಗಳು ಇರ್ತಾರೆ. ಬಟ್ ಇವರು ಶಿವಣ್ಣಗೆ ನಾನು ಕೆಮ್ಮಿದ್ರು ಅರ್ಥ ಆಗಲ್ಲ, ನಾನು ಸನ್ನೆ ಮಾಡಿದ್ರು ಅರ್ಥ ಆಗಲ್ಲ. ಅಂದ್ರೆ ನಾನು ಎಲ್ಲ ಬಾಯಿ ಬಿಟ್ಟು ಬಿಡಿಸಿ ಹೇಳ್ಬೇಕು. ಶಿವ ಮಾವ ಸಾರಿ, ಅದಕ್ಕೆ ಎಲ್ಲಾರು ಕರೀತಾರ, ಹಂಗೆ ಬಂದ್ಬಿಡಿ. ಇವ್ರು ತಿರ್ಗೋದಲ್ಲ, ಶಿವಣ್ಣ ಅಂತ ಬೇರೆ ಯಾರು ಕರಿತಿದ್ರು ಇವ್ರು ತಿರುಗ್ ನೋಡ್ತಾರೆ, ಯಾರನ್ನೇ ಕರಿತಿದ್ರು ಇವ್ರು ತಿರುಗ್ ನೋಡ್ತಾರೆ. ಇವ್ರು ತಿರುಗ್ ನೋಡ್ದಲ್ಲ ನಾನು ತಿರುಗ್ ನೋಡಕ್ ಶುರು ಮಾಡ್ಬಿಟ್ಟಿದೀನಿ. ಶಿವಣ್ಣ ಅಂದ ತಕ್ಷಣ ನಾನ್ ಅವ್ರಿಗೇನ ಹೇಳ್ಬೇಕಾ, ಈ ತರ ಆಗೋಗ್ಬಿಟ್ಟಿದೆ. ಹಂಗೆ ಬಂದ್ಬಿಡ್ತಾ, ಸಾರಿ ಮಾವ. ಒಂದೊಂದ್ಸಲ ನನ್ನ ಹೆಸರು ಕ್ಯಾರೆಕ್ಟರ್ ಹೆಸರೇ ನೆನಪಿರಲ್ಲ. ಒಂದ್ಸಲ ಅವಳು ನಮ್ಮ ರತ್ನ ಹೇಳ್ತಿರ್ಲಿ, ಒಂದ್ಸಲ ಅವಳು ರತ್ನಂಗ್ ಹೇಳ್ತಿರ್ಲತ್ತೆ, ಏನೋ ಒಂದ್ ಬಿಸಿಲಿದ್ದಾಳೆ, ಇವ್ರನ್ನ ಕರಿಯೇ, ಯಾರು ಇವ್ರು ಕಣೆ ನಮ್ಮ ಮಾವನ್ ಕ್ಯಾರೆಕ್ಟರ್ ಮಾಡ್ತಾರಲ್ಲ. ಮಾವನ ಯಾರು? ನಾಗೇಂದ್ರ ಶಾಸರ? ಇಲ್ಲ ಕಣೆ, ಮಾವ ಕಣೆ, ಮಾವನ್ ಕ್ಯಾರೆಕ್ಟರ್ ಕಣೆ. ಯಾರೇ? ಅದೇ ಅಣ್ಣಯ್ಯ ಕಣೆ ಅಂತ. ಅವರು ಎಲ್ಲಾದ್ರೂ ಹೇಳಿ ಅವ್ರಿಗೂ ಅಣ್ಣ ಅನ್ನೋದೇ ಬಂದ್ಬಿಡುತ್ತೆ. ಒಂದೊಂದ್ಸತಿ ಇವರೆಲ್ಲರೂ ಶಿವಣ್ಣ ಎಲ್ಲ ಬಂದವರೆಲ್ಲ ನಾನು ಒಬ್ಳೆ ಮಾವ ಅಂತ ಕರಿಯೋದಲ್ವಾ. ಅಂದ್ರೆ ಇಡೀ ಸೆಟ್ ಶಿವಣ್ಣ ಅಂತಾನೆ ಕರಿತಿರ್ತಾರೆ. ವಿಕಾಶ್ ಅಂತಾನು ಕರೆಯೋದು ಬಹಳ ಕಮ್ಮಿ, ಎಲ್ಲ ಶಿವಣ್ಣ ಅಂತಾನೆ ಕರೆ. ಇಡೀ ಸೆಟ್ ಅಲ್ಲಿ ಎಲ್ಲಾರು ಶಿವಣ್ಣ ಅಂತ ಶಿವು ಅಂತ ಕರಿಯಲ್ಲ, ಶಿವಣ್ಣ. ಯಾರು ಶಿವು ಅಂತಾನು ನಿಮ್ಮ ಒರಿಜಿನಲ್ ನೇಮ್ ಇಂದನೂ ಯಾರು ಕರೆಯಲ್ಲ ಅನ್ಸುತ್ತೆ. ಅಲ್ಲ, ಒರಿಜಿನಲ್ ಅಂದ್ರೆ ನನ್ನ ಕ್ಲೋಸ್ ಫ್ರೆಂಡ್ಸ್, ನಮ್ಮ ಸೆಟ್ ಅಲ್ಲಿ ಆಚೆ ಜನ ಎಲ್ರು ಸುಮಾರು ಜನ ಕರೀತಾರೆ, ವಿಕಾಸ್ ಕರೀತಾರೆ. ಬಟ್ ನಮ್ಮ ಸೆಟ್ ಅಂತೂ ಕಂಪ್ಲೀಟ್ ಟೆಕ್ನಿಷಿಯನ್ಸ್ ಇಂದ ಹಿಡಿದು ಆಕ್ಟರ್ಸ್ ಇಂದ ಹಿಡಿದು ಎಲ್ಲ ಶಿವ ಅಂತಾನು ಕರೆಯಲ್ಲ, ಎಲ್ಲ ಶಿವಣ್ಣ ಅಂತಾನೆ ಕರೆಯೋದಲ್ಲ, ಎಲ್ಲಾರು ಅಣ್ಣ ಅಂತಾನೆ ಕರೆಯೋದು. ಅಲ್ಲ, ಹುಡುಗರು ಅಣ್ಣ ಅಂದ್ರೆ ಒಂದ್ ಲೆವೆಲ್ ಅಲ್ಲಿ ಓಕೆ, ಹುಡುಗಿರು ಎಲ್ಲ ಅಣ್ಣ ಅಂತ ಅಂದ್ಬಿಟ್ರೆ ಅಂತ ಬೇಜಾರಿಲ್ಲ. ಇದೆಲ್ಲ ನಾನು ಡಿಸಿಷನ್ ತಗೊಂಡಿದ್ದೀನಿ ಬರ್ಬೇಕಾದ್ರೆ. ಎಂತ ಡಿಸಿಷನ್ ತಗೊಂಡು ಓಕೆ ಅಂತ ಮತ್ತೆಂತ ನೀವು ಒಳ್ಳೆ ಕತೆ. ಲವ್ ಲೈಫ್ ಹೆಂಗ್ ನಡೀತಾ ಇದೆ ಅನ್ನೋದೊಂದು ನಮ್ಗೆ ಕೇಳ್ಕೋಬೇಕಾಗಿತ್ತು. ಹೆಂಗೆ, ಸಿಂಗಲ್ ಕಮಿಟೆಡ್?
ಇದು ಪರ್ಸನಲ್ ಕೇಳ್ತಾ ಇದ್ದೆ ಜಂಪ್ ನಾನು ಆಗೋಯ್ತು. serial ಅಲ್ಲಿ ಮದುವೆ ಆಗಿದ್ಯಲ್ಲ ಅಂತ ನಾನು ಇಲ್ಲ ಇದು ಪರ್ಸನಲಿ ಬಂದಿದ್ದೀನಿ ನಾನು ಇವಾಗ. ಇಲ್ಲ ನಮಗೆ ಮದುವೆ ಆಗಿಲ್ಲ, ನಾವು ಶುದ್ಧ ಬ್ಯಾಚುಲರ್ಸ್, ಸಿಂಗಲ್ಸ್. ಸೊ ಅದೇ ನಾವೇ ಅಡಿಗೆ ಮಾಡ್ಕೊಳಕ್ ಪ್ರಯತ್ನ ಮಾಡ್ತೀವಿ, ಬಟ್ ಆಗಲ್ಲ. ದಿನಕ್ಕೆ 4 ಸಲ ಸ್ವಿಗ್ಗಿ ಝೊಮ್ಯಾಟೊ ಮೇಲೆ ಡಿಪೆಂಡ್ ಆಗಿರುವಂತ ಶುದ್ಧ ಬ್ಯಾಚುಲರ್ಸ್, ಸಿಂಗಲ್ ಅಂತಾನೆ ಹೇಳ್ಬೋದು ಹಾಗಾದ್ರೆ. ಹಸಿಮೈ ಬ್ಯಾಚುಲರ್ಸ್. ಓಕೆ, ಇವಾಗ ಶಿವಣ್ಣ ಆಸ್ ಎ ಶಿವಣ್ಣ ಆಗಿ ನಾನು ಇವಾಗ ಕೇಳ್ತಾ ಇರೋದು ನಿಮ್ಗೆ, ನಿಮ್ಮ ಭಾಷೆ ಅಂತೂ ನಮ್ಗೆ ತುಂಬಾ ಇಷ್ಟ ಆಗುತ್ತೆ. ಆ ಸ್ಲ್ಯಾಂಗ್ ನಮಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸಪೋಸ್ ನಿಮ್ಮ ಸೀರಿಯಲ್ ಅಲ್ಲಿ ಪಾರುಗೆ ನೀವು ಪ್ರಪೋಸ್ ಮಾಡ್ಬೇಕಾಗಿ ಬಂತು ಅಂತಂದ್ರೆ ನಿಮ್ಮ ಸ್ಲ್ಯಾಂಗ್ ಅಲ್ಲಿ ನೀವು ಹೆಂಗ್ ಪ್ರಪೋಸ್ ಮಾಡ್ಬೋದು ಅವರಿಗೆ ಅಂತ ನಮಗೆ ತೋರಿಸ್ಬೋದಾ? ಆಲ್ರೆಡಿ ಮಾಡಿದೀನಿ, ಹ್ಮ್ ತೋರ್ಸಕ್ಕೆ ಅಂದ್ರೆ ಅಂತ ಹೇಳ್ಬೋದು. ಪಾರೋ, ನಿಂಗೆ ಗೊತ್ತೈತೆ ನಾ ಚಿಕ್ಕ ವಯಸ್ಸಿಂದ ನಿನ್ನ ಪಿರುತಿ ಮಾಡ್ತೀನಿ, ಅರೆ ನಂಗೆ ಯಾಕೋ ನಿಂಗೆ ಹೇಳಕ್ಕಾಗ್ಲಿಲ್ಲ. ಆದ್ರೆ ಇವತ್ತು ನಮ್ಮ ಮದುವೆ ಆಗದೆ, ಈಗ ಹೇಳ್ತೀನಿ, ಐ ಲವ್ಸ್ ಯು. ಸೊ ಅವ್ರ ರಿಯಾಕ್ಷನ್ ಯಾವ ತರ ಇರುತ್ತೆ ಅವಾಗ? ಐ ಲವ್ಸ್ ಯು ಟು ಮಾವ. ಸೊ ಕ್ಯೂಟ್. ನಂಗೆ ನಿಜವಾಗ್ಲೂ ನಿಮ್ ಪೇರು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಓಕೆ, ಸೊ ಒಂದಿಷ್ಟು ಇಂಟ್ರೆಸ್ಟಿಂಗ್ ಕ್ವೆಶನ್ಸ್ ಇದೆ. ನೀವಿಬ್ರು ಐ ಮೀನ್ ಇವಾಗ ನಾನು ಇವ್ರನ್ನೇ ಕೇಳ್ಬೋದು ಇವ್ರ ಬಗ್ಗೆ ಏನು ಅಂತಂದು. ನಾನು ಅದು ಬಿಟ್ಟು ನಾನು ನಿಮ್ಮನ್ನ ಕೇಳ್ತೀನಿ. ಇಬ್ರದ್ದು ಬಾಂಡಿಂಗ್ ಚೆನ್ನಾಗಿದೆ, ಆಮೇಲೆ ಇಷ್ಟು ವರ್ಷ 250 ಎಪಿಸೋಡ್ಸ್ ಆಗಿದೆ, ನಿಮ್ ಬಗ್ಗೆ ಅವ್ರು ತುಂಬಾ ತಿಳ್ಕೊಂಡಿದ್ದಾರೆ ಅಂತ ನನಗೆ ಅವ್ರು ಮಾತಾಡುವಾಗ ನನಗೆ ಗೊತ್ತಾಯ್ತು. ಸೊ ಅದನ್ನೆಲ್ಲ ಕನ್ಸಿಡರೇಷನ್ ತಗೊಂಡು ಒಂದಿಷ್ಟು ಕ್ವೆಶನ್ಸ್ ಕೇಳ್ತೀನಿ, ನೀವು ಅದಕ್ಕೆ ಆನ್ಸರ್ ಮಾಡ್ಬೇಕು. ಸಪೋಸ್ ನಿಮಗೆ ಹತ್ರ ಆನ್ಸರ್ ಇಲ್ಲ ಅಂದ್ರೆ ನಾವು ಅವ್ರ ಹತ್ರ ಆನ್ಸರ್ ತಗೊಳ್ತೀವಿ, ಅವ್ರ ಹತ್ರ ಆನ್ಸರ್ ಇಲ್ಲ ಅಂದ್ರೆ ನಿಮ್ಮ ಹತ್ರ ತಗೊಳ್ತೀವಿ. ಓಕೆನಾ? ನಿಮ್ಮ ಕ್ಯಾರೆಕ್ಟರ್ ಅಲ್ಲೇ ನಾನು ತಗೊಳ್ಳೋದು, ಆಯ್ತಾ? ಶಿವುಗೆ ನಾನು ಕೇಳ್ಬೇಕು ಅಂದ್ರೆ, ಇವಾಗ ಸೀರಿಯಲ್ ಲೈಫ್ ಅಲ್ಲಿ ಪಾರು ಸಿಕ್ಕಾಪಟ್ಟೆ ಡೇರಿಂಗ್ ಇದ್ದಾರೆ, ಹೌದಾ? ಆಮೇಲೆ ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತಾರೆ, ಅದಾದ್ಮೇಲೆ ಏನಿದೆಯೋ ಅದನ್ನ ಡೈರೆಕ್ಟ್ ಆಗಿ ಹೇಳ್ತಾರೆ. ರಿಯಲ್ ಲೈಫ್ ಅಲ್ಲಿ ಹೇಗೆ ಅವರು? ಇದಾಗಿತ್ತು ನಮ್ಮ ಶಿವು ಮತ್ತೆ ಪಾರು ಮಾತು. ಈ ವಿಡಿಯೋ ನಿಮ್ಗೆ ಹೋಪ್ಲಿ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ನಮ್ಮ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.